ಒಂದು ರಿಸ್ಕ್ ಟ್ರೈ ಮಾಡತ್ತೀನಿ. ಸ್ಟಾರ್ಟಿಂಗ್ ಅಷ್ಟೇ ತೋರಿಸ್ತೀನಿ. ಯಪ್ಪ ಕೊನೆಗೂ ಗಜೇಂದ್ರಗಡಕ್ಕೆ ಬಂದ್ವಿ. ಈಗ ಒಂದು ಚಲೋ ಲಾಡ್ಜ್ ಹುಡುಕ್ಬೇಕು. ಇನ್ಸೆಕ್ಯೂರಿಟಿ ನಂಗೆ ಬ್ರೇಕ್ ಮಾಡೋದೈತಿ. ಸೊ ಮಂದಿ ಏನಂತಾರೋ, ಕಮೆಂಟ್ಸ್ ಮಾಡ್ತಾರೋ, ನಮ್ಮ ಮ್ಯಾಗ ಕಾಮಿಡಿ ಮಾಡ್ತಾರ, ಇಲ್ಲಿಕಂದ್ರೆ ಜೋಕ್ ಮಾಡ್ತಾರ. ನಾನು ಮುಂಬೈದಾಗ ಆ್ಯಕ್ಟಿಂಗ್ ಕ್ಲಾಸ್ ಒಳಗಿದ್ದಾಗ ನಮ್ಗೆ ರಿಸ್ಕ್ ಬಗ್ಗೆ ಒಂದು ಟಾಪಿಕ್ ಇತ್ತು, ಅಂದ್ರೆ ಒಂದು ಲೆಸನ್ ಇತ್ತು. ಸೊ ಅದ್ರೊಳಗೆ ನಮಗೆ ಅಂದ್ರೆ 4 ರಿಸ್ಕ್ ಬಗ್ಗೆ ಹೇಳ್ತಾರೆ. ಸೊ 4 ರಿಸ್ಕ್ ಹೇಳಿದ್ಮ್ಯಾಗ ಸೊ ನಾವು ಎವ್ರಿ ಡೇ ಒಂದು ರಿಸ್ಕ್ ಟ್ರೈ ಮಾಡಬೇಕು ಟು ಬಿಕಮ್ ಬೆಟರ್ ಆ್ಯಕ್ಟರ್. ನಾಟ್ ಜಸ್ಟ್ ಬರೀ ಆ್ಯಕ್ಟಿಂಗ್ ಅಲ್ಲ, ನಿಮ್ಮನ್ನ ನೆಕ್ಸ್ಟ್ ಅಪ್ಗ್ರೇಡ್ ಮಾಡ್ಕೋಬೇಕಂದ್ರೆ ಅಥವಾ ನಿಮ್ದು ಸೆಲ್ಫ್ ಡೆವಲಪ್ಮೆಂಟ್ ಮಾಡ್ಕೋಬೇಕಂದ್ರೆ ಸೊ ಈ ರಿಸ್ಕ್ ಒಳಗೆ 4 ರಿಸ್ಕ್ ಯಾವಂತ ಹೇಳ್ತೀನಿ. ಸೊ ಹೇಳಿದ್ಮ್ಯಾಗ ನೀವು ಯಾವ್ದಾದ್ರು ಒಂದು ಟ್ರೈ ಮಾಡಿರಿ. ಸೊ ಇವತ್ತಿನ ವಿಡಿಯೋ ಒಳಗೆ ನಾನು ಆ 4 ರಿಸ್ಕ್ ಒಳಗೆ ಒಂದು ರಿಸ್ಕ್ ಟ್ರೈ ಮಾಡತ್ತೀನಿ. ಅದು ಯಾವುದಂತ ಹೇಳ್ತೀನಿ. ಸೊ ಒಂದೇದ ಸೋಷಲ್ ರಿಸ್ಕ್. ಸೊ ಸೋಷಲ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತಾರೆ ಮೀನಿಂಗ್ ಏನಪ್ಪ ಅಂದ್ರೆ ಸೊ ಸಮಥಿಂಗ್ ಯು ಆರ್ ಟೇಕಿಂಗ್ ಅ ರಿಸ್ಕ್ ಇನ್ ಫ್ರಂಟ್ ಆಫ್ ಪೀಪಲ್. ಸೊ ಲೆಟ್ಸ್ ಸೇ ನನಗೆ ಬಿಫೋರ್ 2 years ನಾ ಹೆಡ್ ಶೇವ್ ಮಾಡ್ಕೊಂಡಿದ್ದಲ್ಲ. ಸೊ ಅವಾಗ ನಂಗೆ ಹೆಡ್ ಶೇವ್ ಮಾಡೋದಿತ್ತು. ಸೊ ಹೆಡ್ ಶೇವ್ ಮಾಡಿ ಇನ್ಸ್ಟಾಗ್ರಾಮ್ ಒಳಗೆ ನಂಗೆ ಪೋಸ್ಟ್ ಮಾಡೋದಿತ್ತು. ನಾನು ಫೈನಲಿ ಎಕ್ಸೆಪ್ಟ್ ಮಾಡ್ಕೊಳತ್ತೀನಿ ಅಂಥೇಳಿ. ಸೊ ಇದು ನನಗೆ ಸೋಷಲ್ ರಿಸ್ಕ್. ಅಂದ್ರೆ ಮಂದಿಗೆಲ್ಲ ಹೇಳತ್ತೀನಿ ನಂಗೆ ಹೇರ್ ಫಾಲ್ ಐತಿ, ನಾ ಅಕ್ಸೆಪ್ಟ್ ಮಾಡ್ಕೊಳತ್ತೀನಿ. ಸೊ ಇದು ನಮ್ಮದು ರಿಸ್ಕ್ ತೊಗೊಂಡು ಸೋಷಲ್ ಮೀಡ್ಯಾದಾಗ ಹಾಕಿದೆ. ಇಟ್ ಕ್ಯಾನ್ ಬಿ ಎನಿಥಿಂಗ್. ನೀವು ಪಬ್ಲಿಕ್ ಹೋಗಿ ಅಂದ್ರೆ ಸ್ಟೇಜ್ ಮ್ಯಾಗ ಹೋಗಿ ಸ್ಪೀಚ್ ಕೊಡ್ತೀರಿ. ಸೊ ಅದು ನಮ್ಗೆ ಮಾಡಿದ್ರೆ ಭಯ ಇರ್ತೈತಿ. ಮಂದಿ ಏನಂತಾರೋ, ಕಮೆಂಟ್ಸ್ ಮಾಡ್ತಾರೋ, ನಮ್ಮ ಮ್ಯಾಗ ಕಾಮಿಡಿ ಮಾಡ್ತಾರೆ, ಇಲ್ಲಿಕಂದ್ರೆ ಜೋಕ್ ಮಾಡ್ತಾರೆ. ಸೊ ಆ ಥರ ನಮ್ಗೆ ಥಾಟ್ಸ್ ಇರ್ತೈತಲ್ಲ. ಸೊ ಅದು ಮಂದಿ ಮುಂದೆ ಮಾಡಿದ್ರೆ ಸೊ ಅದು ರಿಸ್ಕ್. ಸೊ ಆ ರಿಸ್ಕ್ ನೀವು ತೊಗೋಬೇಕು. ಸೊ ನಿಮ್ಗೆ ಸೋಷಲಿ ಏನಾದ್ರು ಇರ್ಬೋದು. ಸೊ ಆ ಟೈಪ ನೀವು ಸೋಷಲಿ ಒಂದು ರಿಸ್ಕ್ ತೊಗೊಂಡ್ಮೇಲೆ ನೋಡ್ರಿ ಹೆಂಗೆ ಅನ್ಸ್ತೈತೆ ಅಂತೇಳಿ. ಸೊ ನೆಕ್ಸ್ಟ್ ರಿಲೇಷನ್ಶಿಪ್ ರಿಸ್ಕ್. ಸೊ ರಿಲೇಷನ್ಶಿಪ್ ರಿಸ್ಕ್ ಏನಂದ್ರೆ ಹುಡುಗ ಹುಡುಗಿಗೆ ಪ್ರಪೋಸ್ ಮಾಡೋದಲ್ಲ. ಬೇಸಿಕಲಿ ಈಗ ನಾವು ಪೇರೆಂಟ್ಸಿಗಾಗಲಿ ಸಿಬ್ಲಿಂಗ್ಸಿಗಾಗಲಿ ನಾವು ಲವ್ ಅಷ್ಟು ಎಕ್ಸ್ಪ್ರೆಸ್ ಮಾಡಂಗಿಲ್ಲ. ಸೊ ಈ ರಿಲೇಷನ್ಶಿಪ್ ರಿಸ್ಕ್ ಏನು ಹೇಳ್ತೈತೆ ಅಂದ್ರೆ ನಿಮ್ಮ ಪೇರೆಂಟ್ಸಿಗೆ ಹೋಗಿ ನೀವು ಅವ್ರಿಗೆ ಹೇಳ್ಬೋದು ಐ ಲವ್ ಯು ಅಂತ. ಏನೋ ಒಂದು ಪದ ನಿಮ್ಗೆ ಅಥವಾ ನಿಮ್ಮ ಕ್ಲೋಸ್ಡ್ ಒನ್ಸ್ ನೀವು ಯಾವತ್ತೂ ಹೇಳಿಲ್ಲ. ಸೊ ಹೇಳಕ್ಕೆ ನಿಮ್ಗೆ ಒಂಥರ ಅಯ್ಯೋ ಅಂತ ಅದೊಂದು ಇರ್ತೈತಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಳಗೆ. ಅದಕ್ಕಂದ್ರೆ ನಾವು ಯಾವಾಗಲೂ ಅಂದ್ರೆ ಆ ಟೈಪ್ ಕನ್ವರ್ಸೇಷನ್ ಆಗೇ ಇರಂಗಿಲ್ಲ. ಇವನ್ ನಮಗೊಂದು ಗುಡ್ ಮಾರ್ನಿಂಗ್ ಹೇಳಕ್ಕೂ ಒಂಥರ ಅನ್ಸಿರ್ತೈತಿ, ಹ್ಯಾಪಿ ಬರ್ತ್ಡೇ ವಿಶ್ ಮಾಡೋಕ್ಕೂ ಒಂಥರ ಅನ್ಸಿರ್ತೈತಿ. ಸೊ ಅದ ಈ ರಿಸ್ಕ್ ರಿಲೇಷನ್ಶಿಪ್. ಸೊ ನೆಕ್ಸ್ಟ್ ಫೈನಾನ್ಷಿಯಲ್ ರಿಸ್ಕ್. ಸೊ ಫೈನಾನ್ಷಿಯಲ್ ರಿಸ್ಕ್ ಅಂದ್ರೆ ಆಲ್ರೆಡಿ ನಿಮಗೊಂದು ಐಡಿಯಾ ಬಂದಿರ್ತೈತಿ. ಸೊ ದಿಸ್ ಇಸ್ ನಾಟ್ ಜಸ್ಟ್ ಇನ್ವೆಸ್ಟ್ಮೆಂಟ್ ಒಳಗೆ ರಿಸ್ಕ್ ತೊಗೊಳೋದಲ್ಲ. ಇಟ್ ಕ್ಯಾನ್ ಬಿ ಸಮಥಿಂಗ್ ಮೋರ್ ಪರ್ಸ್ನಲಿ ಆಲ್ಸೋ. ನಿಮಗೇನೋ ಒಂದು ದೊಡ್ಡ ಹೋಟೆಲ್ನಾಗ ಹೋಗಿ ತಿನ್ಬೇಕಂತ ಇರ್ತೈತಿ. ಸೊ ನೀವು ಬ್ಯಾಡಪ್ಪ ಇದಕ್ಕೆ ಟೈಮ್ ವೇಸ್ಟ್ ಇದು ರೊಕ್ಕ ಇದಕ್ಕೆ ವೇಸ್ಟ್ ಮಾಡೋಕ್ಕಂತ ಒಂದು ತಲೆಯಾಗಿರ್ತೈತಿ. ಬಟ್ ಈ ರಿಸ್ಕ್ ತೊಗೋರಿ, ಹೋರಿ ಒಂದು ಚಲೋ ಹೋಟೆಲ್ನಾಗ ಸ್ಪೆಂಡ್ ಮಾಡಿರಿ, ಆ ರಿಸ್ಕ್ ತೊಗೋರಿ. ಆಮೇಲೆ ನಿಮ್ಗೇನೋ ಒಂದು ಎಕ್ಸ್ಪೆನ್ಸಿವ್ ನಿಮ್ಮ ಸಲಕ್ಕೆ ಬೈ ಮಾಡೋಕ್ಕಂತಿರ್ತೈತಿ. ಸೊ ಅದನ್ನು ಬೈ ಮಾಡಿರಿ. ಸೊ ಫೈನಾನ್ಷಿಯಲ್ ಒಳಗೆ ಆ ರಿಸ್ಕ್ ತೊಗೋಬೋದು. ಇನ್ವೆಸ್ಟ್ಮೆಂಟ್ ರಿಸ್ಕ್ ಅಂತೂ ನಿಮಗೆ ಆಲ್ರೆಡಿ ಗೊತ್ತೇ ಇರ್ತೈತೆ ಅಂತ ಅನ್ಕೋತೀನಿ. ಸೊ ಲಾಸ್ಟ್ ಒನ್ ಈಸ್ ಕ್ರಿಯೇಟಿವ್ ರಿಸ್ಕ್. ಕ್ರಿಯೇಟಿವ್ ರಿಸ್ಕ್ ಏನಂದ್ರೆ ನೀವೇನೋ ಒಂದು ಕೆಲಸ ಮಾಡ್ತಿರ್ತೀರೊಳಗೆ. ಸೊ ಅದ್ರೊಳಗೆ ರಿಸ್ಕ್ ತೊಗೊಳೋದು. ಫಾರ್ ಎಕ್ಸಾಂಪಲ್ ನಿಮಗೊಂದು ಐಡಿಯಾ ಇರ್ತೈತಿ, ಅಂದರೆ ಏನೋ ಒಂದು XYZ ಕೆಲಸ ಮಾಡ್ತಿರ್ತೀರಿ. ನಿಮಗೊಂದು ಯಾವುದೋ ಒಂದು ಐಡಿಯಾ ಬಂದಿರ್ತೈತಿ, ನಾ ಇದು ಹಿಂಗೆ ಮಾಡಿದ್ರೆ ಹೆಂಗಿರ್ತೈತಲ್ಲ ಅಂಥೇಳಿ. ಬಟ್ ನೀವು ಅದನ್ನು ತೊಗೋತಿರಲ್ಲ. ಅದಕ್ಕಂದ್ರೆ ನಿಮಗೊಂದು ಫೇಲ್ ಆದರೆ ಏನಾಗ್ತೈತೋ ಅಂತಂದು ತಲೆಯಾಗಿರ್ತೈತಿ. ಸೊ ಅವಾಗ ನೀವು ಅದು ಕ್ರಿಯೇಟಿವ್ ರಿಸ್ಕ್ ತೊಗೋಬೋದು. ಇನ್ಸ್ಟೆಡ್ ಆಫ್ ಇದು ವರ್ಕ್ ಆಗೈತೋ ಬಿಡ್ತೈತೋ ಎಲ್ಲ ಬಿಟ್ಟು ಏನೋ ಒಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡೋಕ್ಕೆ ಇದ್ರೊಳಗೆ ನೀವು ಟ್ರೈ ಮಾಡ್ಬೋದು. ಸೊ ಇವು 4 ರಿಸ್ಕ್ ನೀವು ಟ್ರೈ ಮಾಡಿರಿ. ಸೊ ನಾನು ಆಲ್ರೆಡಿ ಒಂದೆರಡು ಟ್ರೈ ಮಾಡೀನಿ. ಸೊ ಇವತ್ತು ನಾವು ಹೇಳಿದ್ನಲ್ಲ, ಇವತ್ತೊಂದು ರಿಸ್ಕ್ ತೊಗೊಳತ್ತೀನಿ ಅಂತೇಳಿ. ಸೊ ಆ ರಿಸ್ಕ್ ಯಾವುದಂದ್ರೆ ಸೋಷಲ್ ರಿಸ್ಕ್. ಸೊ ಏನು ಸೋಷಲ್ ರಿಸ್ಕ್ ತೊಗೊಳತ್ತೀನಂದ್ರೆ ಸೊ ಬಿಫೋರ್ ನಂಗೆ ಹೇರ್ ಫಾಲ್ ಯಾವಾಗ ಆಗತ್ತೈತಲ್ಲ. ಸೊ ಅವಾಗ ನಂಗೆ ಹಿಂಗೆ ಫುಲ್ ಎಲ್ಲ ಹೇರಿಂಗ್ ಸೆಟ್ ಮಾಡಿಕೊಂಡು ಕಾಣ್ಲಾರಂಗೆ ಹೋಗ್ತಿದ್ದೆ. ಸೊ ಸಮ್ಟೈಮ್ಸ್ ಕ್ಯಾಪ್ ಹಾಕ್ಕೊಂಡು ಹೋಗ್ತಿದ್ದೆ. ಸೊ ದ್ಯಾಟ್ ವಾಸ್ ದಿ ಇನ್ಸೆಕ್ಯೂರಿಟಿ ಟು ಹೈಡ್. ಸೊ ಆಮ್ಯಾಗ ನಾನು ಅವಾಗ ಹೆಡ್ ಶೇವ್ ಸ್ಟಾರ್ಟ್ ಮಾಡಿದ್ದು ನೋಡ. ಸೊ ಅವಾಗಿಂತ ಇನ್ನೊಂದು ಸಣ್ಣದು ಇನ್ಸೆಕ್ಯೂರಿಟಿ ಆಕೈತಿ. ಸೊ ಇದು ಯಾರು ಅಂಡರ್ಸ್ಟ್ಯಾಂಡ್ ಆಗ್ಬೋದು ಅಂದ್ರೆ ಹೆಡ್ ಶೇವ್ ಯಾರು ಮಾಡ್ಕೋತಿರ್ತಾರೆ ನೋಡು ಅವರಿಗೆ ಅಂಡರ್ಸ್ಟ್ಯಾಂಡ್ ಆಕೈತಿ. ಸೊ ಏನಪ್ಪ ಅಂದ್ರೆ ಇವಾಗ ನಾನು ಹೆಡ್ ಶೇವ್ ಮಾಡಿಲ್ಲ, ಒಂದು 2 days ಆಗೈತಿ. ಸೊ ಅದಕ್ಕೆ ಸ್ವಲ್ಪ ಲೈಟ್ ಈ ಕಡೆ ಹಿಂಗೆ ಇದು ಕಾಣ್ತೈತೆ ನೋಡ್ರಿ. ಈ ಕಡೆ ಕೂದಲ ಕಾಣಂಗಿಲ್ಲ, ಸ್ವಲ್ಪ ಇಷ್ಟು ಕಾಣ್ತೈತೆ. ಸೊ ಇದು ನಾವು ಯಾರು ಹಿಂಗೆ ಹೆಡ್ ಶೇವ್ ಮಾಡ್ತಿರ್ತಿರಲ್ಲ, ಸೊ ಇದು ಒಂದು ಟೈಪ್ ಚಲೋ ಕಾಣಿಸಂಗಿಲ್ಲ. ಸೊ ನನಗೆ ಹೆಂಗಿರ್ಬೇಕಂದ್ರೆ ಹೆಡ್ ಶೇವ್ ಮಾಡಿದ್ರೆ ಆಲ್ವೇಸ್
ಕ್ಲೀನ್ ಇರ್ಬೇಕು. ಇದಿಷ್ಟು ಏನು ನಂಗೆ ಹೇರ್ ಕಾಣಬಾರ್ದು. ಸೊ ಇದು ಕಂಡ್ರೆ ಒಂಥರ ನಂಗೆ ಇನ್ಸೆಕ್ಯೂರಿಟಿ ಥರ ಫೀಲ್ ಆಕೈತಿ. ಸೊ ಹೆಂಗಂದ್ರೆ ನಾ ಚಲೋ ಕಾಣತ್ತಿಲ್ಲ ಅಂತ ಅನಿಸ್ತೈತಿ. ಸೊ ಇದನ್ನು ಬ್ರೇಕ್ ಮಾಡ್ಬೇಕು ನಂಗೆ. ಸೊ ನಾನು ಯಾವಾಗೂ ವಿಡಿಯೋ ಮಾಡಿದ್ರೆ ಸೊ ಐ ಡೋಂಟ್ ವಾಂಟ್ ಟು ಕೇರ್ ಅಬೌಟ್ ಹೌ ಐ ಲುಕ್ ವಾಟ್ ಐ ಆಮ್ ವೇರಿಂಗ್. ಸೊ ದ್ಯಾಟ್ ಇನ್ಸೆಕ್ಯೂರಿಟಿ ನಂಗೆ ಬ್ರೇಕ್ ಮಾಡೋದೈತಿ. ಸೊ ನಾನು ಸಪೋಸ್ ಕ್ಯಾಮ್ರಾ ಯಾವಾಗಾದರೂ ತೊಗೊಂಡು ವೀಡಿಯೋ ಮಾಡ್ಬೇಕಂದ್ರೆ ನಂಗೆ ಥಿಂಕ್ ಮಾಡೋದು ಬೇಕಾಗಿಲ್ಲ. ನಾನು ಫುಲ್ ಹೆಡ್ ಶೇವ್ ಮಾಡ್ಕೊಂಡಿನೋ ಇಲ್ಲೋ, ಚಲೋ ಟಿ ಶರ್ಟ್ ಡ್ರೆಸ್ ಹಾಕ್ಕೊಂಡಿನೋ ಇಲ್ಲೋ, ಕ್ಯಾಮ್ರಾ ತೊಗೊಂಡೆ ವೀಡಿಯೋ ಮಾಡಿದೆ. ಸೊ ಐ ಡೋಂಟ್ ವಾಂಟ್ ಟು ನಾ ಹೆಂಗೆ ಕಾಣತ್ತೀನಿ, ನಾ ಹೆಂಗೆ ಕಾಣತ್ತಿಲ್ಲ. ಸೊ ಅದನ್ನು ಪೂರ್ತಿ ನಂಗೆ ಬ್ರೇಕ್ ಮಾಡೋದೈತಿ. ಸೊ ಅದಕ್ಕೆ ನಾನು ಈ ವಿಡಿಯೋದಾಗ ಏನು ಹಂಗೆ ಬಿಟ್ಟು ಅಂದ್ರೆ ಫುಲ್ ಕ್ಲೀನ್ ಹೆಡ್ ಶೇವ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ ಟು ಟೇಕ್ ದಿ ಸೋಷಲ್ ರಿಸ್ಕ್. ಸೊ ಇದು ಒಂದು ನಾನು ಈ ವಿಡಿಯೋದಾಗ ರಿಸ್ಕ್ ತೊಗೊಳತ್ತೀನಿ. ಸೊ ನೀವು ಈ 4 ರಿಸ್ಕ್ ನೋಡಿದ್ರೆ ಇವತ್ತು ಯಾವ್ದಾರು ಒಂದು ಟ್ರೈ ಮಾಡಿರಿ. ಇಟ್ ಕ್ಯಾನ್ ಬಿ ಸೋಷಲ್ ರಿಸ್ಕ್, ರಿಲೇಷನ್ಶಿಪ್ ರಿಸ್ಕ್, ಕ್ರಿಯೇಟಿವ್ ರಿಸ್ಕ್ ಆರ್ ಫೈನಾನ್ಷಿಯಲ್ ರಿಸ್ಕ್. ಆ್ಯಂಡ್ ವಿತ್ ದಿಸ್ ಲೆಟ್ಸ್ ಸ್ಟಾರ್ಟ್ ವಿತ್ ಟುಡೇಸ್ ವಿಡಿಯೋ. ಸೊ ಈಗ ಒಂದು ಅನ್ಬಾಕ್ಸಿಂಗ್ ಮಾಡೋದೈತಿ. ನಾವು ಕಾರ್ ವಾಶ್ ಮಾಡೋಕೆ ಒಂದು ಹೈ ಪ್ರೆಷರ್ ಹಿಂಗೆ ನೀರು ಬೀಳೋದಿರ್ತೈತಲ್ಲ, ಅದು ತರಿಸಿದ್ದು. ಸೊ ಅದನ್ನು ಓಪನ್ ಮಾಡಿ ನೋಡಿವಿ, ಬಟ್ ಅದನ್ನು ಕೆಲಸ ಮಾಡ್ದಾಯ್ತು ಇಲ್ಲ ಅಂತೇಳಿ ಚೆಕ್ ಮಾಡ್ಬೇಕು. ಆ್ಯಂಡ್ ಲೆಟ್ಸ್ ಅನ್ಬಾಕ್ಸ್. ಫುಲ್ ವಾಚ್ ಐತೆ. ಇದು ಆಲ್ಮೋಸ್ಟ್ ಒಂದು 10-12 kg ಇರ್ಬೋದು. ಶಕ್ತಿ S3 ಇದು ಆ್ಯಕ್ಚುಲಿ ನಾವು ಲಾಸ್ಟ್ ವೀಕ ಒಂದು ಡಬ್ಬಿ ತರಿಸಿದ್ವಿ. ಸೊ ಅದ್ರೊಳಗೆ ಮೋಟ್ರ್ ಕ್ಯಾಪ್ ಇರ್ತೈತಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಒಳಗೆ ನೆಗ್ಗಿತ್ತು. ಅದು ರಿಟರ್ನ್ ಕೊಟ್ಟು ಮತ್ತು ಇನ್ನೊಂದು ಬಂದೈತಿ. ಸೊ ಇದು ಪೈಪ್ ನೀರಾಗ ಪೈಪಿಗೆ ಅಂದ್ರೆ ನಳಕ್ಕೆ ಹಚ್ಚಕ್ಕೆ ಅಥವಾ ನೀವು ಬಕೆಟ್ನಾಗ ಇಟ್ಟು ನೀರು ಇದು ಮಾಡ್ತೀರಂದ್ರೆ ಅದಕ್ಕೆ. ಆಮ್ಯಾಗ ಇದು ಶಾಂಪೂ ಹಾಕಿ ಹಿಂಗೆ ಬಿಡಾಕ. ಇದು ಸ್ಪ್ರೇ ಗನ್. ಆಮ್ಯಾಗ ಇಲ್ಲಿ ಬೇರೆ ಬೇರೆ ಅಟ್ಯಾಚ್ಮೆಂಟ್ ಅದಾವೆ. ಹಿಂಗೆ ಇದು ನಳಕ್ಕೆ ಟೈಟ್ ಮಾಡೋದು. ಆಮೇಲೆ ಫಿಲ್ಟ್ರ್ ಐತಿ, ನೀರು ಸ್ವಲ್ಪ ಏನಾರು ಹೊಲಸಿದ್ರೆ ಅಲ್ಲಿ ಸಿಕ್ಕೋತೈತಿ. ಇದು ಮೋಟ್ರಿಗೆ ಕನೆಕ್ಟ್ ಆಕೈತಿ. ಮೋಟ್ರಿಗೆ ಕನೆಕ್ಟ್ ಆಗಿ ಇದಕ್ಕೆ ಕನೆಕ್ಟ್ ಆಕೈತಿ. ಇಲ್ಲೊಂದು ಏನೋ ಐತಡಿ. ಇದೊಂದು ಡಿಫ್ರೆಂಟ್ ವಾಟರ್ ಆ್ಯಂಗಲ್ ಅಂದ್ರೆ ವಾಟರಿಂಗ್ ಬರೋದೇನೋ ಇದಿರ್ಬೇಕು ಅನ್ಸುತ್ತೆ. ಇಲ್ಲ ಇದು ನೋಡ್ರಿ, ಇದಾದ. ಎಲ್ಲ ಚಲೋ ಕೆಲಸ ಮಾಡತೈತಿ. ಪ್ರೆಷರು ಮಸ್ತ್ ಐತಿ. ಫುಲ್ಲಿಂಗ್ ಆನ್ ಮಾಡಿದಾರಲ್ಲ ಫುಲ್ಲಿಂಗ್ ಕೈ ಹಿಂದೆ ಬರ್ತೈತಿ. ಬಟ್ ಒಂದು ಸಣ್ಣ ಪ್ರಾಬ್ಲಮ್ ಐತಿ, ಈಗ ಜಸ್ಟ್ ನೋಡಿದೆ. ಸೊ ಇದು ಪೈಪ್ ಏನಿಲ್ಲಿ ಫಿಟ್ ಮಾಡಿನಲ್ಲ, ಇದು ಲೂಸಾ ಆಗತ್ತಿಲ್ಲ. ಸೊ ಈಗ ಅಲ್ಲೇ ಒಂದು 10 ನಿಮಿಷ ಆತು ನಾ ಟ್ರೈ ಮಾಡತ್ತೆ. ನೋಡ್ತಿರ್ಬೋದು ನೀವು, ಅಲ್ಲೇ ಫುಲ್ ಬೆವರಾಗ ಸ್ಟಾರ್ಟ್ ಮಾಡೀನಿ. ಸೊ ಅಷ್ಟು ಟೈಟ್ ಆಗೈತಿ. ಸೊ ಇನ್ನೊಂದು ಸಲ ಟ್ರೈ ಮಾಡೋಣ ಉಚ್ಚಕ. ಇಲ್ಲಿಕಂದ್ರೆ ಇವ್ರದ್ದು ಕಸ್ಟಮರ್ ಸಪೋರ್ಟ್ ಹೆಂಗೈತೆ ಅಂತಲೂ ನೋಡಿಬಿಡೋಣ ಈಗ. ಕೈಯೆಲ್ಲ ನೋಡಲ್ಲ ಫುಲ್ ಕೆಂಪಾಗ್ಯಾವ, ಅಷ್ಟು ಟೈಟ್ ಆಗೈತಿ. ಏನೋ ಹೊಸದಿರ್ಬೇಕಂತೇಳಿ ಬರತ್ತಿಲ್ಲ ಅಂತ ಅನಿಸ್ತೈತಿ. ಬಟ್ ನೋಡೋಣಂತ. ಕಾಲ್ ಎತ್ತಾಗ್ತಿಲ್ಲ, ಅವ್ರು ಕಾಲ್ ಎತ್ತಿಲ್ಲ. ಬಟ್ ವಾಟ್ಸಪ್ ಒಳಗೆ ರಿಪ್ಲೈ ಮಾಡತ್ತಾರ. ಏನೋ ಬರ್ದಾರಲ್ಲಿ, ಪ್ರೆಸ್ ದಿ ಟ್ರಿಗರ್ ಆಫ್ಟರ್ ಯು ಕ್ಯಾನ್ ರಿಮೂವ್ ಇಟ್. ಓ ಸೊ ಇದು ರಿಮೂವ್ ಮಾಡೋದು ಭಾಳ ಈಸಿ ಐತಿ. ನಾವು ಇದು ಯೂಸ್ ಮಾಡಿದ್ನಲ್ಲ, ಸೊ ಅದರಲ್ಲಿ ಸ್ವಲ್ಪ ಪ್ರೆಷರ್ ಬಿಲ್ಡ್ ಆಗಿತ್ತು. ಇದು ಹಾಕಿ ಮುರಿಯಾವಿದ್ದೆ ಆಲ್ಮೋಸ್ಟ್. ಇಲ್ಲಿ ನೋಡ್ತಿರ್ಬೋದು ಸ್ವಲ್ಪ ಇದಾಗಿ ಡ್ಯಾಮೇಜ್ ಆಗೈತಿಲ್ಲ. ಇಲ್ಲಿ ಸ್ವಲ್ಪ ಥ್ರೆಡ್ ಏನೋ ಇದಾದಂಗೆ ಆಗೈತಿ, ಬಟ್ ಅಷ್ಟೇನಾಗಿಲ್ಲ. ಇಲ್ಲಿ ಸ್ವಲ್ಪ ಸೋದಾ ಅಲ್ಲಿ ಪ್ರೆಷರ್ ಬಿಲ್ಡ್ ಆಗಿದ್ದು ನಂಗೆ ಗೊತ್ತಿಲ್ಲ, ಅದಕ್ಕೆ ನಾನು ಫಸ್ಟ್ ಟೈಮ್ ಯೂಸ್ ಮಾಡತ್ತೀನಿ. ಸೊ ಅವ್ರು ಹೇಳಿದ್ಮ್ಯಾಗ ಕರೆಕ್ಟಾಗಿ ಗೊತ್ತಾಯ್ತು. ಸೊ ಇದು ಜಸ್ಟ್ ಪ್ರೆಸ್ ಮಾಡಿದ್ಮ್ಯಾಗ ರಿಲೀಸ್ ಆಕೈತಿ. ಸೊ ಅದಕ್ಕೆ ನೀವು ಏನಾದ್ರು ಪ್ರಾಡಕ್ಟ್ ಯೂಸ್ ಮಾಡ್ಬೇಕಾದ್ರೆ ಒಂದು ಟೈಮ್ ಕಸ್ಟಮರ್ ಸಪೋರ್ಟ್ ಕಾಲ್ ಮಾಡಿರಿ, ಅವರಿಗೆ ಕೇಳ್ರಿ ಏನು ಮಾಡ್ಬೇಕಂತೇಳಿ. ನಮ್ಮದು ಲಾಡ್ಜ್ ಓಪನ್ ಆಗಿ ಆಲ್ಮೋಸ್ಟ್ 1 ವೀಕ್ ಆಗೈತಿ. ಸೊ 1 ವೀಕ್ ಆಮ್ಯಾಗ ನಾವು ಅಂದ್ರೆ ಪ್ರಮೋಷನ್ ಮಾಡೋಕೆ ರೀಲ್ ಐಡಿಯಾ ಹುಡ್ಕತ್ತಿದ್ದೆ. ಸೊ ಆಲ್ರೆಡಿ ಪೋಸ್ಟ್ ಮಾಡೀನಿ, ಬಟ್ ಜಸ್ಟ್ ರೂಮಿಂದ ಓಪನಿಂಗ್ ಸೂನ್ ಅಂತೇಳಿ. ಸೊ ಇನ್ನೊಂದು ಓಪನ್ ಆದ್ಮ್ಯಾಗ ಒಂದು ಚಲೋ ರೀಲ್ ಮಾಡಿ ಅದನ್ನು ಪ್ರಮೋಟ್ ಮಾಡೋಕ್ಕಂತ ಥಿಂಕ್ ಮಾಡತ್ತಿದ್ದೆ. ಸೊ ಅವಾಗ ನಂಗೆ ಐಡಿಯಾ ಬಂದಿದ್ದ ಯಾವುದಪ್ಪ ಅಂದ್ರೆ ಇದು ಇವ್ರದ್ದು ಮೋಟು ಪತ್ಲು ಅಂಥೇಳಿ ನೀವು ವಿಡಿಯೋ ನೋಡಿರೋ ಗೊತ್ತಿಲ್ಲ. ಸೊ ಇವ್ರು ಸ್ವಲ್ಪ ಕರೆಂಟ್ಲಿ ಭಾಳ
ಅಂದ್ರೆ ವೈರಲ್ ನಡೆದೈತಿ ಇನ್ ಬಿಸ್ನೆಸ್. ಸೊ ಅದ್ರ ಬಗ್ಗೆ ನಿನ್ನೆ ನಾವು ಒಂದು ವಿಡಿಯೋ ನೋಡಿದ್ದೆ ಹೆಂಗೆ ಮಾಡ್ಬೇಕಂತೇಳಿ. ಸೊ ನಿನ್ನೆ ಅಂತನೇ ಅಂದ್ರೆ ವಿಡಿಯೋ ಕ್ರಿಯೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಈಗ ಆಲ್ರೆಡಿ ವಿಡಿಯೋ ಎಡಿಟಿಂಗ್ ಎಲ್ಲ ಫೈನಲ್ ಆಗೈತಿ ಆ್ಯಂಡ್ ಆಲ್ರೆಡಿ ಪೋಸ್ಟು ಮಾಡೀನಿ. ಸೊ ನಿಮ್ಗೆ ಅದು ವಿಡಿಯೋ ತೋರಿಸ್ತೀನಂತ. ಸೊ ಇದು ಫುಲ್ ವಿಡಿಯೋ ತೋರ್ಸೋಕೆ ಬರಲ್ಲ, ಯಾಕಂದರೆ ಇದಾಗ ಒಂದು ಸಾಂಗ್ ಐತಿ ವಿಚ್ ಈಸ್ ನಾಟ್ ಫ್ರೀ ಟು ಯೂಸ್. ಇನ್ಸ್ಟಾಗ್ರಾಮ್ ಒಳಗೆ ನೀವು ಯಾವ್ದಾರ ಸಾಂಗ್ ಯೂಸ್ ಮಾಡ್ಬೋದು, ಬಟ್ ಯೂಟ್ಯೂಬ್ ಒಳಗೆ ಸೊ ಅದರದ್ದು ಪರ್ಮಿಷನ್ ಇರಬೇಕು. ಸೊ ಅದರದ್ದು ಪರ್ಮಿಷನ್ ನನ್ನ ಕಡೆ ಇಲ್ಲ. ಇದು ಯಾಕೋ ಯಾವುದೋ ಒಂದು ಆಲ್ಬಮ್ ಸಾಂಗ್ ಐತಿ. ಸೊ ನಿಮ್ಗೆ ಸ್ಟಾರ್ಟಿಂಗ್ ಅಷ್ಟೇ ತೋರಿಸ್ತೀನಿ. ಯಪ್ಪ ಕೊನೆಗೂ ಗಜೇಂದ್ರಗಡಕ್ ಬಂದ್ವಿ. ಈಗ ಒಂದ್ ಚಲೋ ಲಾಡ್ಜ್ ಹುಡುಕ್ಬೇಕಲ್ಲ. ಇಲ್ಲಿ ಹೊಸ ಲಾಡ್ಜ್ ಓಪನ್ ಆಗಿತ್ತು. ಬಸ್ ಸ್ಟ್ಯಾಂಡ್ ಇಂದ ಹೊರಗೆ ಬಂದ ಎಡಕ್ ತಿರುಗಿದ್ರ ಸಾಕು, 3-4 ಅಂಗಡಿ ಬೀಟ ಐತಿ ಇದ ಹೊಸ ಲಾಡ್ಜ್. ನಡಿ ಮತ್ತೆ ಅರ್ಜೆಂಟ್ ಬಾತ್ರೂಮ್ ಬಂತೈತಿ ನಂಗ. ಅಯ್ಯ ಇದೇನಾ ಹೊಸ ಲಾಡ್ಜ್? ಹೆಸರೇನು? ಹೌದು, ಇದ್ರ ಹೆಸರು 7 Pearls. ವಾಹ್ ಚೆನ್ನಾಗಿದೆ, ಬಾ ಮಾರಾಯ ಒಳಗೋಗಿ ನೋಡೋಣ. ಸೊ ಇಷ್ಟ ಮ್ಯೂಸಿಕ್ ನಾನು ತೋರಿಸ್ಬೋದು, 5 ಸೆಕೆಂಡ್ಸ್ ಅಷ್ಟೇ. ಸೊ ಚಲೋ ಬಂದೈತಿ, ಮಸ್ತ್ ಆಗೈತಿ. ಬಟ್ ಇದು ಮಾಡೋಕ್ಕಂದ್ರೆ ಸ್ವಲ್ಪ ಅಂದ್ರೆ ಟೈಮ್ ತೊಗೊಳುತ್ತೆ ಆ್ಯಂಡ್ ಇರಿಟೇಟಿಂಗ್. ಎದಕ್ಕಂದ್ರೆ ನೀವು ಫಸ್ಟ್ ಇದಕ್ಕೆ ChatGPT ಒಳಗೆ ಹೋಗ್ಬೇಕು. ಅಲ್ಲಿ ಹೋಗಿ ಆ ಮೋಟು ಪತ್ಲು ಫೋಟೋ ಮತ್ತು ನಿಮ್ಮದು ಲೊಕೇಶನ್ ಫೋಟೋ ಹಾಕಿ ಅಲ್ಲಿ ಪ್ರಾಂಪ್ಟ್ ಹಾಕಿದ್ರೆ ಅದೆರಡು ಕಮೆಂಟ್ ಮಾಡಿ ಕೊಡ್ತೈತಿ. ಸೊ ಆಮ್ಯಾಗ ಅದನ್ನ ಅಲ್ಲಿ ತೊಗೊಂಡು ಆಮ್ಯಾಗ ChatGPTಗೆ ನೀವು ಹೇಳ್ಬೋದು ಏನು ಸ್ಟೋರಿ ಐತಿ. ಸೊ ಅದ್ರ ಪ್ರಕಾರ ನನಗೆ ಇನ್ನೊಂದು ಗೂಗಲ್ ಫ್ಲೋ ಅಂತ ಆ್ಯಪ್ ಐತಿ. ಸೊ ಅಲ್ಲಿ ನನಗೆ ಪ್ರಾಂಪ್ಟ್ ಕೊಡು, ಸ್ಟೋರಿ ಹಿಂಗೆ ನಡೀತೈತಿ, ಈ ಸೀನೊಳಗೆ ಹಿಂಗೆ ನಡೀತೈತೆ ಅಂದ್ರೆ ChatGPT ನಿಮ್ಗೆ ಪ್ರಾಂಪ್ಟ್ ಕೊಡ್ತೈತಿ. ಸೊ ಆ ಪ್ರಾಂಪ್ಟ್ ತೊಗೊಂಡೋಗಿ ಆ ಫೋಟೋ ತೊಗೊಂಡೋಗಿ ಅಲ್ಲಿ ಆ್ಯಡ್ ಮಾಡಿದ್ರೆ ಅದು ವಿಡಿಯೋ ಕ್ರಿಯೇಟ್ ಆಗ್ತೈತಿ. ಸೊ ಆ್ಯಂಡ್ ಗೂಗಲ್ ಫ್ಲೋದಾಗ ಸ್ವಲ್ಪ ಅಂದರೆ ಕ್ರೆಡಿಟ್ಸ್ ತೊಗೋಬೇಕಾಕೈತಿ ನಿಮಗೆ. ಸ್ಟಾರ್ಟಿಂಗ್ ಫ್ಯೂ ಕ್ರೆಡಿಟ್ಸ್ ಅಷ್ಟೇ ಆಫರ್ ಇರ್ತೈತಿ. ಆಮ್ಯಾಗ ಕ್ರೆಡಿಟ್ಸ್ ಮುಗಿತಂದ್ರೆ ಕ್ರೆಡಿಟ್ಸ್ ಬೈ ಮಾಡಬೇಕು. ಸಿನ್ಸ್ ಗೂಗಲ್ ಫ್ಲೋ ಹೊಸದೈತಲ್ಲ, ಸೊ ಅದಕ್ಕೆ ಕಮ್ಮಿ ಅಮೌಂಟ್ ಐತಿ. ಸೊ ನಾನು ಅಂದ್ರೆ ಮಂತ್ಲಿ ₹100 100 ಕ್ರೆಡಿಟ್ಸ್ ಸಿಗ್ತೈತಿ. ಅಷ್ಟೇ ತೊಗೊಂಡಿದ್ದು ಈಗ. ಅದಕ್ಕಂದ್ರೆ ಭಾಳ ವೀಡಿಯೋ ಮಾಡಲ್ಲ. ಸೊ ಇದು ಒಂದೇ ವೀಡಿಯೋ ಮಾಡೋಕ್ಕಂತಲಕ್ಕಿತ್ತು, ಅದು ಮಾಡೀನಿ. ಬಟ್ ಇನ್ನೂ ಸ್ವಲ್ಪ ಕ್ರೆಡಿಟ್ ಯೂಸ್ ಮಾಡೋಕೆ ಆಮ್ಯಾಗ ಮತ್ತು ಏನಾದ್ರು ಐಡಿಯಾ ಬಂದ್ರೆ ಆ ವಿಡಿಯೋ ಕ್ರಿಯೇಟ್ ಮಾಡ್ತೇನೆ.